ದೆಹಲಿಯಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಉದ್ವಿಗ್ನವಾಗ್ತಾ ಇದೆ. ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಅನ್ನು ಖಂಡಿಸಿದ್ದಾರೆ ಕೇಜ್ರಿವಾಲ್. ಯುವಕರ ಸಮಸ್ಯೆ ಕೇಳುವ ಬದಲು ಲಾಠಿ ಚಾರ್ಜ್ ಸರಿಯಲ್ಲ, ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಲಾಠಿ ಚಾರ್ಜ್ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದಾರೆ. ಬಟ್ ಅವ್ರ ಪಾರ್ಟಿನ ಸಪೋರ್ಟ್ ಮಾಡಿದೆ, ಆಮ್ ಆದ್ಮಿ ಅವರೇ ಸಪೋರ್ಟ್ ಮಾಡಿದ್ದಾರೆ. ಆಮ್ ಆದ್ಮಿ ಅವರ ಸಪೋರ್ಟು ಇವಾಗ ಅಲ್ಲೆಲ್ಲ ಇದೆ, ಅವರು ಕೂಡ ಮುಖಂಡರೆಲ್ಲ ಭಾಗಿಯಾಗಿದ್ದಾರೆ. ಹಾಗಾಗಿ ಬಟ್ ಪರಿಸ್ಥಿತಿ ಕಂಟ್ರೋಲಿಗೆ ತಗೊಳ್ಳೋ ಸ್ಥಿತಿಲಿ ಇಲ್ಲ ಇವಾಗ. ನನಗೇನೋ ಇದು ಅನ್ಕಂಟ್ರೋಲಬಲ್ ಅಂತ ಅನ್ನಿಸ್ತಾ ಇದೆ. ಸಂಸತ್ ಭವನದ ಹತ್ರಕ್ಕೆ ಬಂದೇ ಬಿಡ್ತಾರೆ ಅನ್ನೋ ಥರ ಇದೆ ಸಿಚುವೇಶನ್. ಬಟ್ ಅದನ್ನು ಹೇಗೆ ಪೊಲೀಸ್ ಫೋರ್ಸ್ ಕಂಟ್ರೋಲ್ ಮಾಡ್ತಾರೆ? ಡೆಲ್ಲಿ ಆಗಿರೋದ್ರಿಂದ ನಿಮಗೆ ಪೊಲೀಸ್ ಫೋರ್ಸ್ಗೇನು ಬರ ಇಲ್ಲಪ್ಪ ನನ್ನ ಪ್ರಕಾರ. ಅಲ್ಲಿ ಪ್ಯಾರಾಮಿಲಿಟ್ರಿ ಫೋರ್ಸ್ ಇದೆ, ಮಿಲಿಟ್ರಿ ಫೋರ್ಸ್ ಇದೆ, AISF ಅವರಿದ್ದಾರೆ, CRPF ಅವರಿದ್ದಾರೆ, ಲೋಕಲ್ ಪೊಲೀಸ್ ಇದ್ದಾರೆ, ಬೇಕಾದಷ್ಟು ಫೋರ್ಸ್ ಇದೆ ಅಲ್ಲಿ. ಅವ್ರನ್ನೆಲ್ಲ ಡೆಪ್ಲಾಯ್ ಮಾಡಿಕೊಂಡು ಪರಿಸ್ಥಿತಿ ಹತೋಟಿಗೆ ತರಬಹುದು. ಬಟ್ ನೋಡೋಣ, ಹಂಗನ್ಬಿಟ್ಟು ಅವರ ಸಹನೆನ ಕೆಣಕಬಾರ್ದು ಅಲ್ವಾ. ಸೊ ಹೀಗಾಗಿ ಇವಾಗ ಪರಿಸ್ಥಿತಿ ಮಿತಿ ಮೀರ್ತಾ ಇದೆ, ಕೈ ಮೀರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ ದೆಹಲಿಯಲ್ಲಿ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ನಡೀತಾ ಇರ್ತಕ್ಕಂಥ ಹೋರಾಟ. ಸೋನಮ್ ವಾಂಗ್ಚುಕ್ ಅವರು 20 ದಿನ ಕೂತಿದ್ರು ಪ್ರೊಟೆಸ್ಟ್ಗೆ. ಆವಾಗಲಾದರೂ ಎಚ್ಚೆತ್ಕೋಬೇಕಾಗಿತ್ತು, ಎಚ್ಚೆತ್ಕೊಂಡಿಲ್ಲ. ಕೇಂದ್ರ ಸರ್ಕಾರ ಈ ಪ್ರತಿಭಟನೆಗೆ ಆಹ್ವಾನ ಕೊಡ್ತಾ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ.